ಹಾಯ್, ಎಲ್ಲರಿಗೂ ನಮಸ್ಕಾರ. ಆರ್ಯಾಸ್ ಕುಕ್ಕಿಂಗ್ ಅರೆನೆಗೆ ಸ್ವಾಗತ. ನಾನಿವತ್ತು ಕಾರ್ತಿಕ ಮಾಸದಲ್ಲಿ ಮಾಡುವಂಥ 365 ಬತ್ತಿ ದೀಪಾರಾಧನೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಈ 365 ಬತ್ತಿಯ ದೀಪಾರಾಧನೆಯನ್ನು ಯಾವುದಾದ್ರೂ ಹತ್ತಿರ ಇರೋವಂಥ ಶಿವನ ದೇವಸ್ಥಾನದಲ್ಲಿ ಹಾಗೆಯೇ ತುಳಸಿ ಗಿಡದ ಮುಂದೆ ಮಾಡ್ಬೋದು. ಇಲ್ಲಿ ಶಿವನ ದೇವಸ್ಥಾನಕ್ಕೆ ಬಂದು ದೀಪಾರಾಧನೆಯನ್ನು ಮಾಡ್ತಾಯಿದ್ದೀನಿ. ದೀಪಾರಾಧನೆಯನ್ನು ಮಾಡೋಕ್ಕೂ ಮುಂಚೆ ರಂಗೋಲಿನ ಬಿಡಬೇಕು. ರಂಗೋಲಿನ ಬಿಡಿಸಾದ್ಮೇಲೆ ಈ ಥರ ಒಂದು ಅಡಿಕೆ ಪಟ್ಟಿಯಿಂದ ತಯಾರು ಮಾಡಿರೋ ಅಂಥ ತಟ್ಟೆನ ತೊಗೊಂಡಿದ್ದೀನಿ. ಮೊದಲನೇದಾಗಿ ಅರಿಶಿನ ಮತ್ತು ಕುಂಕುಮನ ಇಡಬೇಕು. ನಂತರ ತಟ್ಟೆಗೆ ಅಕ್ಕಿನ ಹಾಕ್ಕೊಂಡು ಪ್ಲೇಟಿನ ತುಂಬ ಅಕ್ಕಿನ ಹಾಕ್ಕೋಬೇಕು. ನೋಡಿ, ಈ ಥರ ಪ್ಲೇಟಿನ ತುಂಬ ಅಕ್ಕಿನ ಹಾಕ್ಕೋಬೇಕು. ಅಕ್ಕಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಓಂ ಅಥವಾ ಸ್ವಸ್ತಿಕ್ ಚಿತ್ರನ ಬಿಡಿಸ್ಬೇಕು. ಯಾವುದಾದ್ರೂ ಒಂದನ್ನು ಬಿಡಿಸಿದ್ರೆ ಸಾಕು. ನಾನಿಲ್ಲಿ ಮಣ್ಣಿನ ದೀಪನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 365 ಬತ್ತಿ ಇರೋ ಅಂಥ ಒಂದೇ ಬತ್ತಿನ ಇಟ್ಕೊಂಡಿದ್ದೀನಿ. ಎಲ್ಲ ಪಲ್ಸಾರಿ ಅಂಗಡಿಗಳಲ್ಲೂ ಸಿಗುತ್ತೆ. ದೀಪ ಹಚ್ಚೋದಕ್ಕೆ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆನ ತಗೋಬೇಕು. ನಾನಿಲ್ಲಿ ಎಳ್ಳೆಣ್ಣೆನ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ದೀಪಕ್ಕೆ ಅರಿಶಿನ ಮತ್ತು ಕುಂಕುಮನ ಹಚ್ಕೋಬೇಕು. ಕಾರ್ತಿಕ ಮಾಸದಲ್ಲಿ 365 ಬತ್ತಿಯ ದೀಪಾರಾಧನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ವರ್ಷ ಪೂರ್ತಿ ದೀಪಾರಾಧನೆಯನ್ನು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿನ 365 ಬತ್ತಿಯ ದೀಪಾರಾಧನೆಯನ್ನು ಮಾಡಿದರೆ ಇಡೀ ವರ್ಷದ ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇದನ್ನು ತ್ರಿಪುರ ಪೌರ್ಣಮಿ ಅಂತಲೂ ಸಹ ಕರೀತಾರೆ. ಇವತ್ತಿನ ದಿನ ಮಾಡೋಕ್ಕಾಗಲ್ಲ ಅಂದವರು ಕಾರ್ತಿಕ ಸೋಮವಾರದಲ್ಲಿ ಕೂಡ ಮಾಡ್ಬೋದು. ಈ ದೀಪಾರಾಧನೆಯನ್ನು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು. ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲ್ಲ ಅಂದವರು ಸಂಜೆ ಟೈಮು ಗೋಧೂಳಿ ಲಗ್ನದಲ್ಲಿ ಪೂಜೆನ ಮಾಡ್ಬೋದು. ದೀಪಕ್ಕೆ ಅರಿಶಿನ ಕುಂಕುಮ ಇಟ್ಕೊಂಡಾದ್ಮೇಲೆ ವೀಳ್ಯದೆಲೆನ ಇಟ್ಕೋತಾ ಇದ್ದೀನಿ. ವೀಳ್ಯದೆಲೆ ಮತ್ತು ಅಡಿಕೆ ಹಾಗೆ 2 ಬಾಳೆಹಣ್ಣ ಇಟ್ಕೊಂಡಿದ್ದೀನಿ. ಕಾಣಿಕೆನ ನೀವು ಎಷ್ಟಾದರೂ ಇಡ್ಬೋದು. ನೆಕ್ಸ್ಟು ದೀಪಾರಾಧನೆಯನ್ನು ಮಾಡೋಕ್ಕೆ ಹೂವನ್ನು ಇಟ್ಕೋತಾ ಇದ್ದೀನಿ. ಕೆಲವೊಂದು ಸಲ ಸೂತಕಗಳಲ್ಲಿ ಪೂಜೆನ ಮಾಡೋಕ್ಕಾಗಿರಲ್ಲ. ಸೂತಕಗಳು ಇರೋ ಟೈಮಲ್ಲಿ ಪೂಜೆಗಳನ್ನ ಮಾಡೋಕ್ಕಾಗಿರಲ್ಲ, ಹಾಗೆ ಹರಕೆಗಳನ್ನೂ ಕೊಡೋಕ್ಕಾಗಿರಲ್ಲ. ಅಂಥ ಸಂದರ್ಭದಲ್ಲಿ ಇದೊಂದು ಪೂಜೆ ಮಾಡಿದರೆ ಸಾಕು. ಯಾವುದೇ ಹರಕೆಗಳಿದ್ರೂ ಪೂಜೆ ಮಾಡೋಕ್ಕಾಗಿಲ್ಲ ಅಂದ್ರೂ ಎಲ್ಲದೂ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಇವತ್ತಿನ ದಿನ ಯಾರಿಗೆಲ್ಲ ದೀಪಾರಾಧನೆಯನ್ನು ಮಾಡೋಕ್ಕಾಗಿರಲ್ಲ, ಕಾರ್ತಿಕ ಸೋಮವಾರದ ದಿನ ದೀಪಾರಾಧನೆಯನ್ನು ಮಾಡಿ. ನಾನಿಲ್ಲಿ ಸೇವಂತಿಗೆ ಹೂವು ಹಾಗೆ ಗುಲಾಬಿ ಹೂವನ್ನ ಇಟ್ಕೊಂಡಿದ್ದೀನಿ. ಹೂವನ್ನೆಲ್ಲ ಇಟ್ಕೊಂಡಾದ್ಮೇಲೆ 2 ಅಚ್ಚು ಬಿಳಿ ಬೆಲ್ಲನ ತೊಗೊಂಡಿದ್ದೀನಿ. ಬಿಳಿ ಬೆಲ್ಲನೂ ಸಹ ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೋಬೇಕು. ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದಾದಮೇಲೆ ತಟ್ಟೆಗೂ ಸಹ ಅರಿಶಿನ ಮತ್ತು ಕುಂಕುಮನ ಹಚ್ಕೋಬೇಕು. ತಟ್ಟೆಗೆ ಸುತ್ತಲೂ ಅರಿಶಿನ ಮತ್ತು ಕುಂಕುಮ ಹಚ್ಕೊಂಡಾದ್ಮೇಲೆ 2 ಊದುಬತ್ತಿನ ತಗೋಬೇಕು. ಊದುಬತ್ತಿಯಿಂದ ದೀಪನ ಹಚ್ಚಬೇಕು. ದೇವಸ್ಥಾನಕ್ಕೆ ನಾನು ಮತ್ತು ನನ್ನ ಕಸಿನು 3 ಜನ ಹೋಗಿ ಪೂಜೆನ ಮಾಡಿದ್ವಿ. ಎಲ್ಲ ತುಂಬ ಚೆನ್ನಾಗಾಯಿತು. ತುಂಬ ಜನ ಬಂದು ದೀಪಾರಾಧನೆಯನ್ನು ಮಾಡ್ತಾಯಿದ್ರು. ನಾವು ಕೂಡ ದೀಪಾರಾಧನೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಊದುಬತ್ತಿಯಿಂದ ದೀಪನ ಹಚ್ಕೊಂಡು ದೀಪಾರಾಧನೆಯನ್ನು ಮಾಡಬೇಕು. ಇಷ್ಟನ್ನು ಮಾಡಿಕೊಂಡು ಯಾವುದಾದ್ರೂ ಹತ್ತಿರ ಇರೋವಂಥ ಶಿವನ ದೇವಸ್ಥಾನಕ್ಕೆ ಹೋಗಿ ದೀಪಾರಾಧನೆಯನ್ನು ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಆರ್ಯಾಸ್ ಕುಕ್ಕಿಂಗ್ ಅರೆನಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೊತೆಗೆ ನೀವು ತೆಂಗಿನಕಾಯಿನೂ ಕೂಡ ಒಡೆದು ಪೂಜೆನ ಮಾಡ್ಬೋದು. ಇವಾಗ ದೀಪನ ಹಚ್ಕೊಂಡ ನಂತರ ದೇವಸ್ಥಾನದ ಒಳಗಡೆ ಹೋಗಿ ದೇವ್ರ ಮುಂದೆ ದೀಪಾರಾಧನೆಯನ್ನು ಮಾಡಿ ದೇವಸ್ಥಾನದ ಸುತ್ತ 3 ಸುತ್ತು ಸುತ್ತಬೇಕು. ನಾನು ನಮ್ಮ ಹಾಸನಲ್ಲಿ ಇರುವಂಥ ದೊಡ್ಡಗರಡಿ ರೋಡಲ್ಲಿ ಇರುವಂಥ ವಿರೂಪಾಕ್ಷ ದೇವಸ್ಥಾನಕ್ಕೆ ಹೋಗಿದ್ದೆ. ದೀಪಾರಾಧನೆ ಎಲ್ಲ ಆದಮೇಲೆ ದೇವಸ್ಥಾನದ ಮುಂದೆ ಇರೋವಂಥ ಗರ್ಗಮ್ಮದ ಮುಂದೆ ದೀಪನ ಇಡಬೇಕು. ಯಾರ್ಯಾರಿಗೆ ದೀಪಾರಾಧನೆ ಬಗ್ಗೆ ಗೊತ್ತಿಲ್ಲ ಅವರಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ತಿಳ್ಕೊಂಡು ಮುಂದೆ ಬರುವಂಥ ಕಾರ್ತಿಕ ಸೋಮವಾರದ ದಿನ ಎಲ್ಲರೂ ಪೂಜೆ ಮಾಡಲಿ. ಎಲ್ರಿಗೂ ದೀಪಾರಾಧನೆಯನ್ನು ಮಾಡಿರೋವಂಥ ಪುಣ್ಯ ಪ್ರಾಪ್ತಿಯಾಗಲಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪುಷ್ಪ ಅಂತಾರೆ ಅಂತ ನಾವು ಇಲ್ಲಿ ದೇವಸ್ಥಾನದಲ್ಲಿದ್ದು ನಾವು